ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಹಲೋ ಶಾರದಾ ಅವರೇ, ನಾನು ಶರಾವತಿ. ಗೊತ್ತಾಯ್ತು, ಹೇಳಿ ಶರಾವತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಹಾಂ, ಚೆನ್ನಾಗಿದ್ದೀವಿ. ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ಯಜಮಾನರು, ನಮ್ಮ ನಿವೇದಿತಾ ಎಲ್ಲರೂ ಚೆನ್ನಾಗಿದ್ದೀವಿ. ಹೇಳಿ, ಏನು ಫೋನ್ ಮಾಡಿದ್ದು? ನಾನು ನಿಮಗೆ ಫೋನ್ ಮಾಡೋದಕ್ಕೆ ಏನಾದರೂ ಕಾರಣ ಬೇಕಾ ಶಾರದಾ ಅವರೇ? ಛೇ, ಆಗಲ್ಲ ನಾನು ಹೇಳಿದ್ದು. ಇಲ್ಲಿವರೆಗೂ ನೀವೇನಾದರೂ ಮುಖ್ಯವಾದ ಕಾರಣ ಇದ್ದರೆ ಮಾತ್ರ ಫೋನ್ ಮಾಡ್ತಿದ್ರಿ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ನನ್ನನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಅದು ನಾನು ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಮಾತಾಡಬೇಕಾಗಿತ್ತು, ಹಾಗೆ ಕ್ಲಾರಿಫಿಕೇಷನ್ಸು ಬೇಕಿತ್ತು. ಯಾವ ವಿಚಾರವಾಗಿ? ಅದು ನಾನು ನನ್ನ ಆಸ್ತಿಲಿ ನಿವೇದಿತನಿಗೆ ಭಾಗ ಕೊಡ್ತೀನಿ ಅಂತ ಹೇಳಿದಾಗ ನೀವು ಅವಳ ಹೆಸರಲ್ಲಿ ಒಂದು ಬಂಗ್ಲೆನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರಿ. ಆದರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಾನು ನನ್ನ ಆಸ್ತಿಲಿ ನಿವೇದಿತನಿಗೆ ಭಾಗ ಕೊಡೋಕ್ಕಾಗಲಿಲ್ಲ. ಹೌದು. ಆಗ ನೀವು ಸಾವನಿ ಆ್ಯಂಡ್ ಸಕ್ಸೇನಾ ಬಿಲ್ಡರ್ಸಿಂದ ಬಂಗ್ಲೆ ತಗೊಳ್ಳೋ ವಿಚಾರ ಡ್ರಾಪ್ ಮಾಡಿದ್ರಿ ಅಲ್ವಾ? ಹಾಂ, ಮನೆ ತಗೊಳ್ಳೋ ವಿಚಾರ ಡ್ರಾಪ್ ಆಯಿತು. ಅದನ್ನು ಸಂಜನಾ ಸಕ್ಸೇನಾ ಅವ್ರಿಗೂ ತಿಳಿಸಿದ್ವಿ. ಆದರೆ ಏನು ಆದರೆ ಅಂದರೆ? ಅದು ನಚಿಕೇತ್ ಪುರೋಹಿತು ಅದೇ ಬಂಗ್ಲಾನ ನನ್ನ ಸೊಸೆಗೆ ಗಿಫ್ಟ್ ಮಾಡಿದ್ದಾರೆ ಅಲ್ವಾ? ನಿಮಗೆ ಗೊತ್ತಾಯ್ತು ವಿಚಾರ? ನನ್ನ ಸೊಸೆ ನಿವೇದಿತಾ ಮೂಲಕ ಗೊತ್ತಾಯಿತು, ಫೋನ್ ಮಾಡಿ ಹೇಳಿದ್ಲು. ಅಲ್ಲ ಶಾರದವ್ರೆ, ನನ್ನ ಸೊಸೆಗೆ ನಚಿಕೇತು ಯಾಕೆ ಗಿಫ್ಟ್ ಕೊಡಬೇಕು? ಅದು 2 ಕೋಟಿ ಬೆಲೆ ಬಾಳೋ ಅಂಥ ಬಂಗ್ಲಾನ? ನಾನು ಇದನ್ನೇ ಕೇಳಿದೆ ನಚಿಕೇತ್ ಅವರನ್ನು. ಸ್ನೇಹದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿದರು. ನಿವೇದಿತಾನು ನನಗೆ ಗಿಫ್ಟ್ ಬೇಡವೇ ಬೇಡ ಅಂತ ತುಂಬ ಸತಿ ಹೇಳಿದ್ಲು. ಆದರೆ ನಚಿಕೇತ್ ಅವರು ತುಂಬ ಬಲವಂತ ಮಾಡಿಬಿಟ್ರು. ನಮ್ಮ ಸ್ನೇಹಕ್ಕೆ ಬೆಲೆ ಕೊಡೋದಾದರೆ ಖಂಡಿತ ಇದನ್ನು ನೀವು ತಗೊಳ್ಳೇಬೇಕು ಅಂತ ಹೇಳಿಬಿಟ್ರು. ಅದಕ್ಕೆ ನಿವೇದಿತಾ ಅದನ್ನು ತಗೋಬೇಕಾಯ್ತು. ನಾಳೆ ನಾಡಿದ್ರಲ್ಲಿ ನಾನೇ ನಿಮ್ಮ ಮನೆಗೆ ಬಂದು ಈ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ನಿವೇದಿತಾ ನಿಮಗೆ ಹೇಳಿಬಿಟ್ಟಿದ್ದಾಳೆ. ಶಾರದಾ ಅವರೇ, ಒಂದು ಪ್ರಶ್ನೆ ಕೇಳ್ತೀನಿ, ಮನಸ್ಸಿನಲ್ಲಿರೋ ಸತ್ಯನ ಹೇಳ್ತೀರಾ? ಖಂಡಿತ, ಏನು ಕೇಳಿ? ನಚಿಕೇತ್ ಪುರೋಹಿತ್ ಜೊತೆ ನಿವೇದಿತದ ಮದುವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಈಗಲೂ ಇದೆಯಾ? ಅಯ್ಯೋ, ಇದೇನಿದು? ಇದ್ದಕ್ಕಿದ್ದಾಗೆ ಇವತ್ತು ಈ ರೀತಿ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ನಚಿಕೇತು ಒಳ್ಳೆ ಹುಡುಗ, ನಿವೇದಿತನ ಬಗ್ಗೆ ಗೌರವ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹಿಂದೆ ನೀವೇ ಹೇಳಿದ್ರಿ, ನಿವೇದಿತನಿಗೂ ನಚಿಕೇತ್ಗೂ ಮದುವೆ ಮಾಡಬೇಕು ಅಂತ ಇದ್ದೀವಿ, ನಚಿಕೇತ್ನ ಅಳಿಯನಾಗಿ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತ. ಅವಾಗ ಹಾಗೆ ಹೇಳಿದ ನಿಜಾನೇ. ಬಾಳಿ ಬದುಕಬೇಕಾಗಿರೋ ಮಗಳು ಹೀಗೆ ಒಂಟಿಯಾಗಿ ಜೀವನ ಸವಸೋದನ್ನು ನೋಡಿಕೊಂಡು ಯಾವ ತಂದೆ ತಾಯಿ ತಾನೇ ಸುಮ್ಮನಿರೋಕ್ಕೆ ಸಾಧ್ಯ ಹೇಳಿ? ನಿವೇದಿತಾನು ಬೇರೆಯವ್ರ ಥರನೇ ನೆಮ್ಮದಿಯಾಗಿ ಜೀವನ ನಡೆಸಲಿ ಅಂತ ಆಸೆ ಪಟ್ವಿ. ನಿಮಗೆ ಗೊತ್ತಲ್ಲ, ದೇವಾನಂದು ನಿವೇದಿತಾ ದೂರ ದೂರ ಆದಮೇಲೆ ಅವರಿಬ್ಬರು ಮತ್ತೆ ಒಂದಾಗೋ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ಹೇಗೂ ನಿವೇದಿತಾ ನಚಿಕೇತ್ ಒಂದೇ ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರ ಅಭಿರುಚಿಗಳು ಒಂದಕ್ಕೊಂದು ಮ್ಯಾಚ್ ಆಗ್ತಾಯಿತ್ತು. ಅದಕ್ಕೆ ಸರಿಯಾಗಿ ನಚಿಕೇತ್ ನಿವೇದಿತಾನ ತುಂಬಾ ಗೌರವಿಸ್ತಿದ್ರು. ಅವಳ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು.
ಹಾಗಾಗಿ ನಚಿಕೇತ್ ಜೊತೆ ನಿವೇದಿತಾ ಅವ್ರ ಮದುವೆ ಮಾಡಿಕೊಡ್ತೀರಾ ಅಂತ ನಚಿಕೇತ್ ಅವ್ರ ತಾಯಿ ಕೇಳಿದಾಗ ಯಾಕೆ ಆಗಬಾರ್ದು ಅಂತ ಒಪ್ಕೊಂಡ್ಬಿಟ್ವಿ. ಆದರೆ ಆ ವಿಚಾರವಾಗೇ ನೀವು ನೊಂದ್ಕೊಂಡು ನಮ್ಮ ಮನೆ ಬಿಟ್ಟು ಹೊಟ್ಟೋದ್ರಿ. ಜೊತೆಗೆ ನಿವೇದಿತಾ ಕೂಡ ನಾನು ಮತ್ತೆ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಲು. ಅದಕ್ಕೆ ನಾವು ಮತ್ತೆ ಆ ವಿಷಯದಲ್ಲಿ ಮುಂದುವರಿಯೋಕ್ಕೆ ಹೋಗಲೇ ಇಲ್ಲ. ನಚಿಕೇತ್ ಮತ್ತು ನಿವೇದಿತಾ ಮದುವೆ ವಿಷಯನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ವಿ. ಹಾಗಾದರೆ ದೇವಾನಂದು ನಿವೇದಿತಾ ಮತ್ತೆ ಒಂದಾಗೋದಕ್ಕೆ ನಿಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ ಅಂತ ಅಂದ್ಕೊತೀನಿ. ಅಯ್ಯೋ, ಖಂಡಿತವಾಗ್ಲೂ ಇಲ್ಲ. ಹಾಗಾದರೆ ನಾನು ದೇವಾನಂದನ ನಿವೇದಿತನ ಮತ್ತೆ ಒಂದು ಮಾಡೋದಕ್ಕೆ ಕೆಲವು ಪ್ರಯತ್ನಗಳನ್ನ ಮಾಡ್ತೀನಿ. ಅವರಿಬ್ಬರು ಮತ್ತೆ ಒಂದಾಗಿ ಬದುಕನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಿಬಿಟ್ರೆ ನಂಗೆ ಅಷ್ಟೇ ಸಾಕು. ಈ ವಿಚಾರವಾಗಿ ಅಂದರೆ ನಿವೇದಿತಾ ಜೊತೆ ದೇವಾನಂದ್ ಕಾಂಪ್ರಮೈಸ್ ಆಗೋ ವಿಚಾರನ ದೇವಾನಂದ್ ಹತ್ರ ಮಾತಾಡಿದ್ದೀರಾ? ಇನ್ನೂ ಅವನ ಜೊತೆ ಮಾತಾಡಿಲ್ಲ. ಮೊದಲು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅಭಿಪ್ರಾಯ ತಿಳ್ಕೊಬೇಕು ಅಂತ ಇತ್ತು. ಹಾಗೆ ನಚಿಕೇತು ಅವ್ರ ತಾಯಿ ಜೊತೆನೂ ಮಾತಾಡಿ ಅವ್ರ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಅಂತ ಇದ್ದೀನಿ. ಅಲ್ಲ, ಈ ವಿಷಯನ ನಚಿಕೇತ ಅವ್ರ ತಾಯಿ ಹತ್ರ ಮಾತಾಡಬೇಕು ಅಂತಿದ್ದೀರಾ? ನಿವೇದಿತಾ ದೇವಾನಂದ್ ಕಾಂಪ್ರಮೈಸ್ ಆಗೋ ವಿಷಯನ ನಚಿಕೇತ ಅವ್ರ ತಾಯಿ ಹತ್ರ ಮಾತಾಡೋ ಅವಶ್ಯಕತೆ ಇದೆಯಾ? ಖಂಡಿತ ಇದೆ ಶಾರದಾ ಅವರೇ. ಯಾಕೆಂದರೆ ಈ ಹಿಂದೆ ನಚಿಕೇತ್ ಅವ್ರ ತಾಯಿ ನಿವೇದಿತನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಇದ್ದರು. ಜೊತೆಗೆ ಆ ಮದುವೆ ವಿಚಾರ ಡ್ರಾಪ್ ಮಾಡಿದ ಮೇಲೂ ನಚಿಕೇತು ನಿವೇದಿತನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು 2 ಕೋಟಿ ಬೆಲೆ ಬಾಳೋ ಅಂಥ ಬಂಗ್ಲಾ. ಸ್ನೇಹಿತನಾಗಿ ನಾನು ನಿವೇದಿತಾ ಅವ್ರಿಗೆ ಬಂಗ್ಲಾನ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ನಚಿಕೇತು ನಿಮ್ಗೆ ಹೇಳಿರ್ಬೋದು. ಆದರೆ ನಚಿಕೇತ್ ಜೊತೆ ನಾನು ನೇರವಾಗಿ ಮಾತಾಡಿದ್ರೇ ನನಗೆ ಸಮಾಧಾನ ಆಗೋದು. ಅದಕ್ಕೆ ಮೊದಲು ನಚಿಕೇತ್ ಮತ್ತು ಅವ್ರ ತಾಯಿ ಜೊತೆ ಈ ಎಲ್ಲ ವಿಷಯದ ಬಗ್ಗೆ ಕ್ಲಾರಿಫಿಕೇಷನ್ಸ್ ಬೇಕು. ಒಂದು ವೇಳೆ ನಚಿಕೇತ್ ಮನಸ್ಸಿನಲ್ಲಿ ಇನ್ನೂ ನಿವೇದಿತನ ಬಗ್ಗೆ ಅವಳನ್ನ ಮದುವೆ ಆಗೋ ಉದ್ದೇಶ ಇದ್ದರೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಆಮೇಲೆ ಫೈನಲ್ ಆಗಿ ದೇವು ಹತ್ರ ಮಾತಾಡ್ತೀನಿ. ಶಾರದಾ ಅವರೇ, ಮುಂದೇನೂ ಅಷ್ಟೇ ಈ ವಿಚಾರದಲ್ಲಿ ನಂಗೆ ನಿಮ್ಮ ಸಹಾಯ ಸಹಕಾರ ಬೇಕು. ಅಯ್ಯೋ, ಸಹಕಾರ ಅಂತ ಯಾಕಂತೀರಾ? ನಮ್ಮ ಕರ್ತವ್ಯ ಅಂತನ್ನಿ. ಇದರಲ್ಲಿ ಬರೀ ನಿಮ್ಮ ಮಗನ ಭವಿಷ್ಯ ಮಾತ್ರ ಇಲ್ಲ, ನನ್ನ ಮಗಳ ಭವಿಷ್ಯನೂ ಸೇರಿಕೊಂಡಿದೆ. ನಿವೇದಿತಾ ಮತ್ತು ದೇವಾನಂದ್ ಒಂದಾದರೆ ನಿಮ್ಮಷ್ಟೇ ಸಂತೋಷ ನಮಗೂ ಆಗುತ್ತೆ. ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ, ಒಳ್ಳೆಯದೇ ಆಗಲಿ. ನಿಮ್ಮ ಉದ್ದೇಶ ಸಫಲವಾಗಲಿ ಅಂತ ದೇವ್ರಿಗೆ ಈಗಲೇ ತುಪ್ಪದ ದೀಪ ಹಚ್ತೀನಿ. ಸರಿ, ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಆಯಿತು, ಫೋನ್ ಇಡ್ತೀನಿ. ನಮಸ್ಕಾರ. ಮೇಡಮ್, ಈ ಸಲ ವಿಧಾನಸಭಾ ಚುನಾವಣೆ ಟಿಕೆಟ್ ಕೇಳಿ ಸಾಕಷ್ಟು ಜನ ಅಭ್ಯರ್ಥಿಗಳು ನಮ್ಗೆ ಅರ್ಜಿ ಕೊಟ್ಟಿದ್ದರು. ಅದನ್ನೆಲ್ಲ ಪರಿಶೀಲಿಸಿ ನಾವು ಒಂದು ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಂತ ಮಾಡಿದ್ದೀವಿ. ಅವ್ರ ಬಯೋಡೇಟಾಸ್ ಎಲ್ಲ ಇದರಲ್ಲಿದೆ. ಇದನ್ನು ತಾವು ಹೈಕಮಾಂಡಿಗೆ ತಲುಪಿಸಿ. ನಾನು ನಾಡಿದ್ದು ಡೆಲ್ಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಕೆ ಸರ್. ಇಲೆಕ್ಷನ್ ಖರ್ಚಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟು ನಿಮಗೆ 2 ಕೋಟಿ ರೂಪಾಯಿ ಬರಬೇಕಲ್ವಾ ಸರ್? ಅದನ್ನು ತಲುಪಿಸೋದಕ್ಕೆ ಕೇಂದ್ರ ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಹೋಗೋಕೆ ಮುಂಚೆ ಅದನ್ನು ವ್ಯವಸ್ಥೆ ಮಾಡಿ ಹೋಗ್ತೇನೆ ಸರ್. ಆಯಿತು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
ನಿಧಾನ ಕೇಳಿರಿ ಮೇಷ್ಟ್ರೆ. ನಿಧಾನ. ಸಾಹೇಬ್ರು ಇದ್ದಾರಾ? ಇದ್ದಾರೆ ಸರ್. ಹೈಕಮಾಂಡಿಂದ ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಮಾತನಾಡ್ತಿದ್ದಾರೆ. ತೊಳಿ CSP ಅವ್ರ ಜೂನಿಯರು ಪಾಂಡು ಅವ್ರು ಬಂದಿದ್ದಾರೆ ಅಂತ ಹೇಳಿ ಸ್ವಲ್ಪ ಆಯ್ತು ಹೇಳಿ. ಅರ್ಜೆಂಟು. ಮಿಸ್ಟ್ರೆ, ನಮ್ಮ ಸರ್ಗೊಂದು ಫೋನ್ ಮಾಡಿಬಿಡ್ತೀನಿ. ಹಾಂ ಸರ್ ನಮಸ್ಕಾರ ಸರ್. ಸರ್ ನಾನು ಆಗ್ಲಿಂದ ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ ಸರ್, ನೀವು ರಿಸೀವ್ ಮಾಡಲಿಲ್ಲ. ಕೋರ್ಟ್ ಹಾಲಲ್ಲಿದ್ರಿ ಅನಿಸುತ್ತೆ. ಸಾರಿ ಸರ್. ಸರ್ ಏನಿಲ್ಲ, ನಮ್ಮ ತಂದೆ ಕ್ಲೈಂಟ್ ಒಬ್ಬರನ್ನ ಶಿವಕೃಷ್ಣ ದೇಸಾಯಿ ಸರ್ ಮನೆ ಹತ್ರ ಕರ್ಕೊಂಬಂದಿದ್ದೆ ಸರ್. ಅದೇ ಹೋದ ಸಾರಿ ಶಾರದಮ್ಮನ್ನ ಹೀಗೆ ಕರ್ಕೊಂಡ್ಬಂದು ನೀವು ಬೈದ್ಬಿಟ್ಟಿದ್ರಿ ಸರ್. ಈ ಸಲ ನಮ್ಮ ತಾಯಿನೇ ಹೇಳಿದ್ದು ಸರ್ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಸರ್ ಈ ಸರ್ತಿನೂ ನೀವು ಬೈಬಾರ್ದು ಅಂತ ಹೇಳ್ತಾ ಇದ್ದೀನಿ ಸರ್. ಸರ್ ಏನು ಸಾಗರ್? ಯಾರೋ ಪಾಂಡು ಪಾಟೀಲ್ ಅಂತೆ, ಲಾಯರ್ CSP ಅವ್ರ ಅಸಿಸ್ಟೆಂಟ್ ಅಂತೆ, ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಒಳಗೆ ಕಳಿಸಿ. ಸರಿ ಸರ್. ನೋಡಿ ಸರ್, ಈ ಸರಿ ಎಲೆಕ್ಷನ್ ಫೈಟ್ ತುಂಬ ಟಫ್ ಆಗಿದೆ ಅನಿಸುತ್ತೆ. ಬಟ್ ಹೇಗಾದರೂ ಮಾಡಿ ನಾವು ಗೆಲ್ಲೇಬೇಕು ಸರ್. ಬಿಂಗ ಮತ್ತು ಅವ್ರ ಪಾರ್ಟಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ಖಂಡಿತ ನಾವು ನಮ್ಮ ಎಲ್ಲ ಪ್ರಯತ್ನನೂ ಮಾಡೋಣ. ಜನಗಳ ಮನಸ್ಸಲ್ಲೂ ಹಾಗೇ ಇದೆ ಅಂತ ಕಾಣಿಸ್ತಾ ಇದೆ. ಕೆಲಸ ಏನು ಅಂತ ಗೊತ್ತಿಲ್ಲ ಸರ್. ಪಾಂಡು Thank you, ಪಾಟೀಲ್ ಅಂದ್ರೆ sir. ನೀವೇನಾ? ಹಾಂ, ಬನ್ನಿ, ಸಾಹೇಬ್ರು ಕರೀತಾರೆ. ಓಕೆ. ನಮಸ್ತೆ ಮೇಡಮ್. ನಮಸ್ಕಾರ. ಸರ್ ನಮಸ್ಕಾರ. ಓ ಪಾಂಡು ಪಾಟೀಲ್, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬಸ ಕೂತ್ಕೊಳ್ಳಿ. ಏನು ಸಮಾಚಾರ ಪಾಂಡು? ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಪಾಂಡು, ಅದಕ್ಕೆ ಮುಂಚೆ ಒಂದು ವಿಚಾರ ಹೇಳಿ. ನೀವು ಇಲ್ಲಿಗೆ ಬಂದಿರೋದು CSP ಅವ್ರಿಗೆ ಗೊತ್ತಿದೆಯಾ? ಯಾಕೆಂದರೆ ನೀವು ಹಿಂದೆ ಯಾರನ್ನೋ ಒಬ್ಬನ ಕರ್ಕೊಂಡು ಬಂದಿದ್ರಿ, ಸರ್ ಇವ್ರಿಗೆ ಎಲೆಕ್ಷನ್ ಟಿಕೆಟ್ ಕೊಡಿ ಅಂತ. ಆ ವಿಚಾರ CSPಗೆ ಗೊತ್ತಾಗಿ ಪಾಂಡುನೆಲ್ಲ ಯಾಕೆ ರಾಜಕೀಯ ಕೇಳಿತೀರಾ ಅಂತ ನನ್ನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅವರು. ಇಲ್ಲ ಸರ್, ಈಗ ತಾನೇ ಅವ್ರ ಹತ್ರ ಮಾತಾಡಿದ್ದೀನಿ ಫೋನಲ್ಲಿ. ಬೇಕಾದ್ರೆ ತಾವು ಫೋನ್ ಮಾಡಿ ಕೇಳಿ ಸರ್. ಸರಿ, ಏನು ಹೇಳಿ? ಸರ್ ನಮ್ಮ ತಾಯಿಯವ್ರ ತವ್ರ ಮನೆ ಇದೆಯಲ್ಲ ಸರ್ ದೇವಗಿರಿಲಿ, ಅಲ್ಲಿ ನಮ್ಮ ಅಜ್ಜನ ಮನೆ ಪಕ್ಕದಲ್ಲೇ ಇವರು ಇರೋದು ಸರ್. ನಮ್ಮ ತಾಯಿಯವರು ಇವ್ರನ್ನ ಇಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಓ ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ಸರ್ ಇವರು ನಮ್ಮ ಪರಮಾನಂದ ಗೌಡ್ರು ಇದ್ದಾರಲ್ಲ ಸರ್ ಮಿನಿಸ್ಟ್ರು, ಅವ್ರ ತಮ್ಮ ಸರ್. ಓ ಹೌದಾ? ನನಗೆ ಇವ್ರು ನೋಡ್ತಲೇ ಅನ್ನಿಸ್ತು ಪರಮಾನಂದ ಗೌಡ್ರ ಥರಾನೇ ಇದ್ದಾರೆ ಅಂತ. ತುಂಬ ಜನ ನಾನೇ ಅವನು ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಜನ ಹಾಗಂದಾಗ ನನಗೆ BP ಏರ್ಬಿಡುತ್ತೆ. ಅವನು ಭಾಳ ಕೆಟ್ಟ ಮನುಷ್ಯ ಸರ್. ಅವನಿಗೆ ಕಂಪೇರ್ ಮಾಡಿದ್ರೆ ಬೇಜಾರಾಗಲ್ಲ ಸರ್. ಏನು ನಿಮ್ಮ ಅಣ್ಣವ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಆಯಿತು, ಹೇಳಿ ತಮ್ಮ ಹೆಸರು? ನಾನು ಶಿವಾನಂದ ಗೌಡ ಅಂತ. ನನ್ನನ್ನು ಚಿಕ್ಕ ಪರಮಾನಂದ ಗೌಡ ಅಂತಲೇ ಕೆಲವ್ರು ಕರೀತಾರೆ. ನಾನು ಮುಂಚೆ ಮೇಷ್ಟ್ರಾಗಿದ್ದೆ. ಈಗ ದೇವಗಿರಿಲಿ ದೇವವಾಣಿ ಅಂತ ಪತ್ರಿಕೆ ನಡೆಸ್ತಾ ಇದ್ದೀನಿ. ನೋಡಿ ಪತ್ರಿಕೆ ಕಾಪಿ. ಸರಿ ಆಯಿತು, ಈಗ ತಾವು ಬಂದ ವಿಚಾರ? ದೇವಗಿರಿಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಿದ್ದೀರಾ ಈ ಸತಿ? ಆ ವಿಚಾರ ತಮ್ಗೆ ಯಾಕೆ ಮಿಸ್ಟ್ರೆ? ಅಲ್ಲ ಸರ್, ಅಲ್ಲಿ ನಿಲ್ಬೇಕಾಗಿದ್ದು ಯಲ್ಲಪ್ಪ ಗೌಡ್ರು ಆಕ್ಸಿಡೆಂಟಾಗಿ 6 ತಿಂಗಳಿಂದ ಹೋಗ್ಬಿಟ್ರು. ಅವರೇ ನಿಂತಿದ್ದಿದ್ರೆ ನಮ್ಮ ಅಣ್ಣನ ಡಿಪಾಸಿಟ್ ಹೋಗ್ಬಿಡ್ತಾ ಇತ್ತು. ಅದಕ್ಕೆ ಏನೋ ಮಾಡಿ ಲಾರಿ ಹತ್ತಿಸ್ಬಿಟ್ಟ ಅವ್ರ ಕಾರ್ ಮೇಲೆ. ನಾನು ನಮ್ಮಣ್ಣನ ಮೇಲೆ ಹೀಗೆ ಮಾತಾಡಬಾರ್ದು, ಆದರೆ ನೀಚ ಸರ್ ನಮ್ಮಣ್ಣ. ನೋಡಿ ಮೇಷ್ಟ್ರೆ, ನಿಮ್ಮ ಅಣ್ಣನ ಬಗ್ಗೆ ನಿಮ್ಮದೇನೇ ಅಭಿಪ್ರಾಯ ಇರ್ಬೋದು,
ಆದರೆ ಅವರು ಈ ರಾಜ್ಯದ ಒಬ್ಬ ಮಂತ್ರಿ. ನನ್ನ ಮುಂದೆ ನೀವು ಹಾಗೆಲ್ಲ ಮಾತಾಡಬಾರ್ದು. ಏನು ಸರ್, ಅಯೋಗ್ಯನ ಅಯೋಗ್ಯ ಅನ್ಬಾರ್ದ? ನಮ್ಮ ತಾಲೂಕಿನ ಪ್ರತಿ ಹಳ್ಳಿನಲ್ಲೂ ಮನೆ ಮನೆ ಒಳಗೆ ಒಬ್ರಿಗೊಬ್ರಿಗೆ ತಂದಿಟ್ಟಿದ್ದಾನೆ ಸರ್ ಅವನು. ಸಂಸಾರಗಳಲ್ಲಿ ಬೆಂಕಿ ಹಚ್ಚಿದ್ದಾನೆ ಸರ್ ಅವನು. ಅವನ್ನೇನಾದರೂ ಮಾಡಿ ಈ ಸಲ ಸೋಲಿಸ್ಬೇಕು ಅಂತ ನಮ್ಮ ಜನ ಕತ್ತಿ ಮಸಿತಾ ಇದ್ದಾರೆ. ನೀವು ಬೇರೆ ಯಾರಿಗೂ ಆ ಟಿಕೆಟ್ ಕೊಡೋಕ್ಕೆ ತೀರ್ಮಾನ ಮಾಡಿಲ್ಲ ಅಂದರೆ ಆ ಟಿಕೆಟ್ ನನಗೆ ಕೊಡಿ ಸರ್. ನಾನು ನಮ್ಮಣ್ಣನ ಸೋಲಿಸ್ತೀನಿ. ಪ್ರತಿ ಊರಲ್ಲೂ ನನಗೆ ಶಿಷ್ಯರಿದ್ದಾರೆ, ಅವನ್ನ ದ್ವೇಷ ಮಾಡೋರಿದ್ದಾರೆ. ನಿಮಗೆ ಯಾಕೆ ಮೇಷ್ಟ್ರೆ ಈ ರಾಜಕೀಯದ ಕೆಸರು? ಒಬ್ಬ ಕೆಟ್ಟ ಮನುಷ್ಯನ ಮುಗಿಸೋದಕ್ಕೆ ನೆಪ ಬೇಕಲ್ವ ಸರ್? ನನ್ನನ್ನೇ ನೆಪ ಅಂದ್ಕೊಳ್ಳಿ. ಆಯಿತು, ನೋಡೋಣ. ಯಾಕೆ ಸರ್ ಸ್ವಲ್ಪ ಅನುಮಾನವಾಗಿ ನಗ್ತಾ ಇದ್ದೀರಾ? ಮೇಷ್ಟ್ರೆ, ನನ್ನ ಅನುಭವದ ಮಾತು ಹೇಳ್ಬಿಡ್ತೀನಿ ಕೇಳಿ. ಚುನಾವಣೆ ಸಂದರ್ಭದಲ್ಲಿ ಎಷ್ಟೋ ಜನ ಅರ್ಜಿ ಹಿಡ್ಕೊಂಡು ಬರ್ತಾರೆ, ಸರ್ ಇಂಥವ್ರು ಸೋಲಿಸ್ತೀವಿ, ನಮ್ಗೆ ಟಿಕೆಟ್ ಕೊಡಿ ಅಂತ. ನಾವು ಅವ್ರಿಗೆ ಟಿಕೆಟು ಕೊಡ್ತೀವಿ, ಅವ್ರ ನಾಮಿನೇಷನು ಫೈಲ್ ಮಾಡ್ತಾರೆ. ಚುನಾವಣೆ ಹತ್ತಿರ ಬರ್ತಾ ಇರುತ್ತೆ, ಕ್ಯಾನ್ವಾಸಿಂಗ್ ಎಲ್ಲ ನಡೀತಿರುತ್ತೆ. ಇನ್ನೇನು ಚುನಾವಣೆ ಹತ್ತಿರ ಬಂತು ಅನ್ನೋವಾಗ ಇದ್ದಕ್ಕಿದ್ದಾಗ ಎಲೆಕ್ಷನ್ಗೆ ರಿಟೈರ್ ಆಗಿಬಿಡ್ತಾರೆ ಅವರು. ಚುನಾವಣೆ ಫಲಿತಾಂಶ ಬಂದಮೇಲೆ ಗೊತ್ತಾಗುತ್ತೆ ನಮ್ಮ ವಿರೋಧಿ ಅಭ್ಯರ್ಥಿ ಗೆದ್ದಿರ್ತಾನಲ್ಲಿ. ಅದಕ್ಕೆ ಕಾರಣ ನಾವು ಟಿಕೆಟ್ ಕೊಟ್ಟಂಥ ನಮ್ಮ ಅಭ್ಯರ್ಥಿನೇ ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ನೀವು ಹಾಗೆ ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀವು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಬರ್ತಾ ಇಲ್ಲ. ಸರಿ ಸರ್, ನೀವು ನಮ್ಮದೇ ಇದ್ರೆ ಬಿಡಿ. ಆಪೋಸಿಟ್ ಪಾರ್ಟಿ ಆದರೂ ಒಬ್ಬ ನೀಚಂಗೆ ಸಪೋರ್ಟ್ ಮಾಡಿ. ಬರ್ತೀನಿ. ಮೇಷ್ಟ್ರೆ, ಕೋಪ ಮಾಡ್ಕೋಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ನನಗೊಂದು ಅನುಮಾನ ಮೇಷ್ಟ್ರೆ, ನಿಮ್ಮ ಅಣ್ಣವ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಸರ್, ನನ್ನ ಮಿಸ್ಸಸ್ ತವ್ರ ಮನೆಯಿಂದ ಒಟ್ಟು 20 ಲಕ್ಷ ರೂಪಾಯಿ ಆಸ್ತಿ ಸರ್. ಇವನು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಅಷ್ಟನ್ನು ಮಾರಿಸ್ಬಿಟ್ಟ ಸರ್ ನನ್ನ ಹೆಂಡತಿ ಕೈಲಿ. ಆಮೇಲೆ ನಮ್ಮನ್ನು ಮನೆಯಲ್ಲೇ ಆಚೆ ಹಾಕ್ಬಿಟ್ಟ ಸರ್. ಆದರೂ ನಾನು ಅಣ್ಣ ಅಣ್ಣ ಅಂತ ಅಭಿಮಾನ ಇಟ್ಕೊಂಡೇ ಇದ್ದೆ ಸರ್. ಆದರೆ ಇವನು ಆಡೋ ಆಟ ನೋಡ್ತಾ ನೋಡ್ತಾ 3 ವರ್ಷದಿಂದ ತಲೆ ಕೆಟ್ಟು ಹೋಗಿದೆ ಸರ್. 1 ವರ್ಷದಿಂದ ಇವನು ಶಾಸಕನಾಗಿ ಕೆಲಸ ಮಾಡ್ತಿಲ್ಲ ಅಂತ ನಾನು ಪೇಪರಲ್ಲಿ ಬರೆದಿದ್ದಕ್ಕೆ ಸುಳ್ಳು ಕೇಸ್ ಹಾಕಿ ನನ್ನ ಹೆಂಡ್ತಿನ ಪೊಲೀಸ್ ಸ್ಟೇಷನ್ ಕೂರಿಸ್ಬಿಟ್ಟಿದ್ದೆ ಸರ್. ನನ್ನ ಹೆಂಡ್ತಿ ಅವ್ರ ಮನೇಲಿ ಕಳ್ತನ ಮಾಡಿದ್ಲಂತೆ, ಆ ಥರ ಕಂಪ್ಲೇಂಟ್ ಮಾಡಿದಾನೆ ಸರ್. ನಮ್ಮದು ಆ ಕಾಲಕ್ಕೆ 20 ಲಕ್ಷ ಹೊಡೆದವನು ಅವನು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟ. 8 ದಿವಸ ಆದಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಇಲ್ಲಿದೆ ನೋಡಿ ಸರ್ ಕೋರ್ಟ್ ಕಾಪಿಗಳೆಲ್ಲ. ನನ್ನನ್ನೇ ಸುಳ್ಳು ಹೇಳ್ತೀನಿ ಅಂತೀರಿ. ಮೇಷ್ಟ್ರೆ, ಎಲೆಕ್ಷನ್ ಅಂದರೆ ಅಷ್ಟು ಸುಲಭದ ಮಾತಲ್ಲ, ದುಡ್ಡು ಬೇಕಾಗತ್ತೆ. ನಿಮ್ಮ ಹತ್ರ ಅಷ್ಟು ದುಡ್ಡಿದೆಯಾ? ಒಂದು ಹೊಲ ಇತ್ತು ಸರ್, ಅದನ್ನು ಮಾರಿದ್ದೀನಿ. 3 ಲಕ್ಷ ಇಟ್ಕೊಂಡಿದ್ದೀನಿ ಕೈಯಲ್ಲಿ, ಅದನ್ನೇ ಎಲೆಕ್ಷನ್ಗೆ ಬಳಸ್ತೀನಿ. ತುಂಬ ಒಳ್ಳೆಯವರಂತೆ ಸರ್ ಈ ಮೇಷ್ಟ್ರು, ನಮ್ಮ ತಾಯಿ ನನಗೆ ಹೇಳಿದ್ರು. ಪಾಂಡು, ಒಳ್ಳೆತನನೇ ಬೇರೆ, ಎಲೆಕ್ಷನಲ್ಲಿ ಗೆಲ್ಲೋದೇ ಬೇರೆ. ಎರಡೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲವೇ ಇಲ್ಲ. ಆ ಪರಮಾನಂದ ಗೌಡ ಇಂಥ ಬಲಿಷ್ಠ ಅಂತ ಗೊತ್ತಲ್ಲ ನಿನಗೆ. ಪಾಪ ಅಂಥ ಪರಮಾನಂದ ಗೌಡ ಎದುರಿಗೆ ಈ ಮೇಷ್ಟ್ರು ಎಲೆಕ್ಷನ್ ನಿಲ್ಲೋಕ್ಕಾಗತ್ತಾ? ಆತ ದುಡ್ಡು ಖರ್ಚು ಮಾಡಿದಷ್ಟು ಇವ್ರು ಖರ್ಚು ಮಾಡೋಕ್ಕಾಗತ್ತಾ? ಸಾಧ್ಯನಾ ಅದು? ಸಾಧ್ಯ ಇಲ್ಲವೇ ಇಲ್ಲ. ಮುಂಚೆ ಪರಮಾನಂದ ಗೌಡನ ವಿರುದ್ಧವಾಗಿ ನಮ್ಮ ಕಡೆಯಿಂದ ಯಲ್ಲಪ್ಪ ಗೌಡರು ನಿಲ್ತಾ ಇದ್ರು, ಅವ್ರು ಹೋಗ್ಬಿಟ್ರು ಪಾಪ. ಈಗ ಅವ್ರ ಜಾಗಕ್ಕೆ ಎಲೆಕ್ಷನಲ್ಲಿ ನೀವು ನಿಲ್ಲಿ ಅಂತ ಕೇಳಿದ್ರೆ ಯಾರೂ ಸಿದ್ಧ ಇಲ್ಲ. ಆ ಭವಾನಿ ಶಂಕರ್ರು, ಆ ವೀರೇಂದ್ರಪ್ಪ, ಇನ್ನು ಯಾರನ್ನು ಕೇಳಿದ್ವಿ, ಎಲ್ಲರೂ ಹೆದರ್ಕೊಂಡ್ಬಿಟ್ರು. ನಾವು ನಿಲ್ಲೋಕ್ಕಾಗಲ್ಲ ಸರ್ ಅಂದ್ಬಿಟ್ರು. ಅಂಥದ್ರಲ್ಲಿ ಪಾಪ ಈ ಮೇಷ್ಟ್ರು ಪರಮಾನಂದ ಗೌಡ್ರ ವಿರುದ್ಧ ಗೆಲ್ಲೋಕ್ಕಾಗತ್ತಾ? ನೋಡಿ ಸರ್, ಯಾರೂ ನಿಲ್ಲಲ್ಲ ಅಂತೀರಾ, ಆ ಪರಮಾನಂದ ಗೌಡಂಗೆ ನೀವೇ ವಾಕೌಟ್ ಕೊಡ್ತೀರಾ? ಎಲ್ಲ ಕಡೆ ಭಾಷಣ ಮಾಡುವಾಗ ಒಳ್ಳೆತನದಿಂದ ಗೆಲ್ಲಬೇಕು, ತಂತ್ರದಿಂದ ಅಲ್ಲ ಅಂತ ನೀವೇ ಹೇಳ್ತೀರಾ. ನಾನು ನಿಲ್ತೀನಿ ಅಂದಾಗ ಒಳ್ಳೆತನದಿಂದ ಗೆಲ್ಲಕ್ಕಾಗತ್ತಾ ಅಂತ ಕೇಳ್ತೀರಾ.
ನಾವು ದುಡ್ಡಿಂದ ಗೆಲ್ಲಲ್ಲ ತತ್ವದಿಂದ ಗೆಲ್ತೀವಿ ಅಂತ ಭಾಷಣ ಮಾಡ್ತೀರಿ. ಪರಮಾನಂದ ಗೌಡನ ವಿರುದ್ಧ ಗೆಲ್ಲಕ್ಕೆ ದುಡ್ಡಿದೆಯಾ ಅಂತ ನಾನು ಕೇಳ್ತೀನಿ. ನಿಮಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಬಿಡಿ. ನಾನು ಇಂಡಿಪೆಂಡೆಂಟ್ ಆಗಾದರೂ ನಿಲ್ತೀನಿ. ಬೇಕಾದರೆ ನಮ್ಮಣ್ಣ ನನ್ನನ್ನು ಕೊಲೆ ಮಾಡಿಸ್ಲಿ, ಬರ್ತೀನಿ. ಮೇಷ್ಟ್ರೆ, ಒಂದು ನಿಮಿಷ. ನಾನು ನಿಮ್ಮ ಹತ್ರ ದುಡ್ಡಿನ ವಿಚಾರ ಎತ್ತಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ದುಡ್ಡಿನ ವಿಚಾರ ನಾನು ಎತ್ತಿದ್ದು. ಆದರೆ ಒಬ್ಬ ಕೆಟ್ಟ ವ್ಯಕ್ತಿನ ಸೋಲಿಸ್ಬೇಕು ಅನ್ನೋ ಛಲ ನಿಮ್ಮಲ್ಲಿದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ನಾವು ಆ ಕ್ಷೇತ್ರ ಕಳ್ಕೊಂಡ್ವಿ ಅಂದ್ಕೊಂಡೆ ನಿಮ್ಗಲ್ದ ಸ್ಪರ್ಧಿಸೋಕೆ ಟಿಕೆಟ್ ಕೊಡೋಣ. ಆದರೆ ನೀವು ದುಡ್ಡು ಖರ್ಚು ಮಾಡೋ ಹಾಗಿಲ್ಲ. ಮನೆ ಮನೆಗೂ ಪಾದಯಾತ್ರೆ ಹೋಗಿ ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡಿ ಮತಭಿಕ್ಷೆ ಕೇಳಿ ನೀವು ಚುನಾವಣೆಯಲ್ಲಿ ಗೆಲ್ಲಬೇಕು. ನಮ್ಮ ಪಕ್ಷದಿಂದ ಸಿಗೋದು ನಿಮ್ಗೆ ಒಂದೇ ಸಹಾಯ, ಪಾಂಪ್ಲೆಟ್ಸ್ ಮತ್ತು ಬ್ಯಾನರ್ಸ್ ಅಷ್ಟೇ. ಸರಿ ಸರ್, ನನಗೆ ಒಪ್ಪಿಗೆ ಇದೆ. ಆಗಿಬಿಡ್ಲಿ ಯುದ್ಧ, ಧರ್ಮಕ್ಕೂ ಅಧರ್ಮಕ್ಕೂ. ತಗೊಳ್ಳಿ ಸರ್ ಅರ್ಜಿ. ನಿಮ್ಮ ಪಾರ್ಟಿಯಿಂದ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿರೋದು.